ಏನ್ ಸಮಸ್ಯೆ? ಅದು ಕೆಲವು ವರ್ಷಗಳ ಹಿಂದೆ ಸೂರ್ಯನಾರಾಯಣ್ ರಾವ್ ಅವರು ಈ ಕಾಲೇಜ್ಗೆ ಬರ್ಕೊಟ್ಟಿದ್ರು. ಅವ್ರ ಮೊಮ್ಮಗ ಸದ್ಯಕ್ಕೆ ಕಾಲೇಜ್ಗೆ ಚೇರ್ಮನ್ ಆಗಿದ್ದಾರೆ. ಪೃಥ್ವಿರಾಜೆ ಎಲ್ಲ ನೋಡ್ಕೋತಾ ಇದ್ದಾರೆ. ನಿಮ್ಗಿದೆಲ್ಲ ಗೊತ್ತಿರೋದೇ ಅಲ್ವಾ? ಈಗ ಬಂದಿರೋ ಸಮಸ್ಯೆ ಏನು ಅಂತಂದ್ರೆ, ಇದು ಊರಿನ ಮಧ್ಯೆ ಇರೋದ್ರಿಂದ ಈ ಗ್ರೌಂಡ್ ಜಾಗನ ಇವ್ರಿಗೆ ಮಾರ್ತಿದ್ದಾರೆ. ಸರ್ವೆ ಮಾಡಬೇಕು, ಜಾಗ ಖಾಲಿ ಮಾಡಿ ಅಂದ್ರೆ ಇವರೆಲ್ಲ ಜಗಳಕ್ಕೆ ಬರ್ತಾ ಇದ್ದಾರೆ. ಮಾವ, ಸ್ಟೂಡೆಂಟ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ಈ ತರ ಕಮರ್ಷಿಯಲ್ ಆಗಿ ಯೋಚನೆ ಮಾಡೋದು ನಂಗೆ ಬರಲ್ಲ. ನೋಡಿ, ಇವರೆಲ್ಲ ನಮ್ ದೇಶಕ್ಕೋಸ್ಕರ ಆಡೋಕೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಈಗ ಇವ್ರು ಬಂದು ಖಾಲಿ ಮಾಡಿ ಅಂತ ಹೇಳಿದ್ರೆ ಇವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಅದ್ ನಮ್ಗೆ ಸಂಬಂಧ ಇಲ್ದಿರೋ ವಿಷಯ. ಈ ಗ್ರೌಂಡ್ಗೆ ಏನ್ ಸಂಬಂಧನೂ ಇಲ್ದಿರೋ ನೀವು ಬಂದು ಇದು ನನ್ ಸ್ವಂತ ಅಂತ ಮಾತಾಡ್ತಿದ್ರೆ, ಇವರೆಲ್ಲರೂ 1ನೇ ಕ್ಲಾಸಿಂದ ಇದೇ ಗ್ರೌಂಡ್ ಅಲ್ಲಿ ಆಡ್ತಾ ಬೆಳೆದವರು. ಇವ್ರಿಗೆಷ್ಟು ಹಕ್ಕಿರುತ್ತೆ? ಈ ಗ್ರೌಂಡ್ ಜೊತೆ ಅವಿನಾಭಾವ ಸಂಬಂಧ ಬೆಳೆಸ್ಕೊಂಡಿದ್ದಾರೆ. ಇವ್ರು ಎಷ್ಟು ನೋವು ಪಡಬೇಕು? ನನ್ನ ಮಗನೂ ಇಲ್ಲೇ ಆಟ ಆಡ್ತಾ ಇದ್ದ. ಅವನೀಗ ಯಾವ ಪ್ಲೇಯರು ಆಗಿಲ್ಲ. ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಲಕ್ಷಾಂತರ ರೂಪಾಯಿ ಸಂಪಾದಿಸ್ತಾ ಇದ್ದಾನೆ. ಇವರು ಕೂಡ ಚೆನ್ನಾಗಿ ಓದಿ ಅಮೆರಿಕಾಗೂ ಲಂಡನ್ಗೂ ಹೋಗಿ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತಲ್ವಾ? ಆಗ ಅವರಿಂದ ದೇಶಕ್ಕೇನು ಲಾಭ ಇಲ್ವಲ್ಲ. ನಮ್ ಬಗ್ಗೆ ಯೋಚಿಸೋದಕ್ಕೆ ನಮಗೆ ಟೈಮ್ ಇಲ್ದೇ ಇರ್ಬೇಕಾದ್ರೆ ದೇಶದ ಬಗ್ಗೆ ನಾವೇನ್ ಯೋಚಿಸೋದಿಕ್ ಸಾಧ್ಯ? ಯೋಚಿಸ್ಬೇಕು. ಎಷ್ಟು ಜನ ರೈತರು ಬೆವರು ಸುರಿಸಿದ್ರೆ ನಮ್ ಹೊಟ್ಟೆ ತುಂಬುತ್ತೆ ಅಂತ ಆಲೋಚಿಸ್ಬೇಕು. ಎಷ್ಟು ಜನ ಸೈನಿಕರು ತ್ಯಾಗ ಮಾಡಿದ್ದಕ್ಕೆ ನಾವು ಪ್ರಶಾಂತವಾಗಿ ಮಲಗ್ತಾ ಇದೀವಿ ಅಂತ ಆಲೋಚಿಸ್ಬೇಕು. ಎಷ್ಟು ಜನ ಕ್ರೀಡಾಪಟುಗಳು ದೇಶಕ್ಕೋಸ್ಕರ ಆಡಿದ್ರೆ ಬೇರೆ ದೇಶದ ಜೊತೆ ಪೈಪೋಟಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ಎತ್ತಿ ನಿಂತಿರೋದ್ರ ಬಗ್ಗೆ ಆಲೋಚಿಸಬೇಕು. ಆದ್ರೆ ಚೇರ್ಮನ್ ಅವ್ರ ಸ್ವಾರ್ಥಕ್ಕೋಸ್ಕರ ವಿದ್ಯಾರ್ಥಿಗಳ ಭವಿಷ್ಯನ ಪಣಕ್ಕಿಡೋದು ಅರ್ಥ ಇಲ್ದಿರೋ ಯೋಚನೆ. ಇಲ್ಲಿ ಕೇಳಿ ಸರ್, ಈಗ ನಾನು ಮಣ್ಣೆ ನಂಬ್ಕೊಂಡಿರೋದು, ಆದ್ರೆ ಈಗಿನ ಜನ ಇವಾಗ ಕಾಂಕ್ರೀಟೇ ನಂಬ್ಕೊಂಡಿದ್ದಾರೆ. ಜಾಗನ ಡೆವಲಪ್ ಮಾಡ್ಕೊಂಡು ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ದಾರೆ. ಡೆವಲಪ್ಮೆಂಟ್ ಅಂದ್ರೆ ಪ್ರಕೃತಿನ ಸಮಾಧಿ ಮಾಡಿ ಗಾಳಿನ, ನೀರನ್ನ, ನೆಲನ ಕೊಂಡ್ಕೊಳ್ಳೋದಾ? ಮನುಷ್ಯರಾಗಿ ನಾವು ನಮ್ಮ ತಂದೆ ತಾಯಿನ ಹೇಗೆ ಕಾಪಾಡ್ಕೋತೀವೋ ಹಾಗೆ ನೆಲ, ನೀರನ್ನು ಕಾಪಾಡ್ಕೋಬೇಕಲ್ವಾ?